ಬಂದಿದ್ದಾಳೆ ನೋಡು. ಅಕ್ಕ, ನಾನು ಸ್ಕೂಲ್ಗೆ ಹೋಗಿದ್ದೆ, ಆದ್ರೆ ನಿಮ್ಗಿಂತ ಸ್ವಲ್ಪ ಬೇಗ ಬಂದೆ. ಯಾಕೆ ಪ್ರಿಯಾ ಲೇಟಾಗಿ ಬಂದೆ ಇವತ್ತು? ಇವತ್ತು ಸ್ವಲ್ಪ ಲೇಟ್ ಆಯ್ತು. ಮಾಡ್ಬಾರ್ದಲ್ಲಮ್ಮ, ನೀನು ಹೆಣ್ಣು ಮಗು, ಸ್ವಲ್ಪ ಬೇಗ ಬರ್ಬೇಕಲ್ವಾ? ಆಯ್ತಮ್ಮ, ನಾಳೆಯಿಂದ ಬೇಗ ಬರ್ತೀನಿ. ಸರಿ ಹೋಗು, ಸೈಕಲ್ ಮುಖ ತೊಳ್ಕೊಂಡು ಬಾ, ತಿನ್ನಕ್ಕೆ ಏನಾದ್ರು ಕೊಡ್ತೀನಿ. ಸರಿನಾ, ಆಯ್ತು. ಯಾಕೆ ಮಮ್ಮಿ ಡೈಲಿ ಅಕ್ಕನ್ ಬೈತ್ಯಾ? ಅಲ್ಲ ಕಣೋ, ನಿಮ್ಮ ಅಕ್ಕ ಡೈಲಿ ಲೇಟಾಗಿ ಬಂದ್ರೆ ಕೇಳ್ಬಾರ್ದ ನಾನು? ಕೇಳು, ಆದ್ರೆ ಒಳ್ಳೆ ರೀತಿಯಲ್ಲಿ ಕೇಳು, ಆದ್ರೆ ಹಿಂಗ್ ಗದರ್ಸ್ಬಾರ್ದು. ಒಳ್ಳೆ ರೀತಿಯಲ್ಲಿ ಕೇಳ್ಬೇಕಾ? ನಾಳೆಲ್ಲ ಹಾಗೆ ಮಾಡ್ತೀನಿ ತಗೋ. ಮತ್ ಹಾಗೆ ಮಾಡು. ಗಗನ್ ಬಾರೋ ಇಲ್ಲಿ. ಬಂದೆ ಅಕ್ಕ. ಏ ಗಗನ್, ಏನ್ ತಿಂತೀರಾ ನೀವು? ಸರಿಯಪ್ಪ. ಬಾಯ್ ಮಮ್ಮಿ. ಸರಿ ಮಕ್ಳ, ಎಲ್ಲ ತಗೊಂಡಿದ್ದೀರಲ್ಲ, ಹುಷಾರಾಗಿ ಬನ್ನಿ, ಸಾಯಂಕಾಲ ಬೇಗ ಬಂದ್ಬಿಡಿ. ಹಲೋ ಮೇಡಮ್, ನಾವು ರಾಜು ಕೆಲಸ ಮಾಡಿದ್ರಲ್ಲ ಅವರು. ಹೇಳಿ ರಾಜು ಅವರೇ. ನಮ್ಮ ಸ್ನೇಹಿತರದು ನಮ್ಮ ಅಪ್ಪಂಟಿದು ಲಿಟಿಗೇಷನ್ ಕಂಪ್ಲೇಂಟ್ ಇದೆ, ಅದನ್ನ ತಗೊಂಡ್ಬರ್ತೀನಿ. ಸಾಲ ಮಾಡ್ಕೊಡ್ತೀರಿ ಮೇಡಮ್? ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ ರಾಜು ಅವರೇ. ಯಾವ ದೇವಸ್ಥಾನ ಮೇಡಮ್? ಲಿಂಗಸ್ವಾಮಿ ಬೆಟ್ಟ. ನಾವು ಇಲ್ಲಿ ಹತ್ತಿರದಲ್ಲಿದ್ದೀರಿ, ಅಲ್ಲಿಗೆ ಬಂದಿದ್ದೆ ಮೇಡಮ್. ಹೌದಾ? ಸರಿ ಬಂದ್ಬಿಡಿ ಹಾಗಾದ್ರೆ ಬೆಟ್ಟದ ಹತ್ರ. ಓಕೆ ಮೇಡಮ್, ಓಕೆ ಮೇಡಮ್. ಓಕೆ. ನಮಸ್ಕಾರ ಮೇಡಮ್. ನಮಸ್ತೆ. ನಮ್ಮ ಸ್ನೇಹಿತರು ಕೃಷ್ಣ ಅಂತ. ನಮಸ್ತೆ ಮೇಡಮ್. ನಮಸ್ತೆ, ಬನ್ನಿ. ಕೃಷ್ಣ ಅವರೇ ಮೇಡಮ್, ಇದು ಸ್ವಯಾರ್ಜಿತ ಆಸ್ತಿನಾ ಅಥವಾ ಪಿತ್ರಾರ್ಜಿತ ಆಸ್ತಿನಾ? ಪಿತ್ರಾರ್ಜಿತ ಆಸ್ತಿ ಮೇಡಮ್. ಪಿತ್ರಾರ್ಜಿತ. ಈಗ ಪೊಸಿಷನಲ್ಲಿ ಯಾರಿದ್ದಾರೆ? ಮೇಡಮ್, ನಮ್ಮ ಸಂಬಂಧಿಕರೇ ನಾರಾಯಣ ಸ್ವಾಮಿ ಅಂತ, ಅವ್ರಿಗೆ ಲೀಸಿಗೆ ಕೊಟ್ಟಿದ್ವಿ. ಈಗ ಅವರು ಖಾತೆ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಹೌದಾ? ಇದು ಒಂದು 2-3 ದಿನ ಸ್ಟಡಿ ಮಾಡಿ ನಿಮಗೆ ನಾನು ತಿಳಿಸ್ತೀನಿ. ಖಂಡಿತ. ನನ್ನ ಫೀಸು ಏನು ಕೊಡ್ತೀರಾ ಕೃಷ್ಣ ಅವರೇ? ಮೇಡಮ್, ಈ ವಿಚಾರದಲ್ಲಿ ಭಾಳಷ್ಟು ನೊಂದೋಗಿದ್ದೀವಿ. ಜೊತೆಗೆ ಭಾಳಷ್ಟು ಓಡಾಡ್ಬಿಟ್ಟಿದ್ದೀವಿ. ಸುತ್ತಾಡಿ ಸಾಕಾಗಿ ಲಾಸ್ಟಿಗೆ ರಾಜು ಅವ್ರು ಹೇಳಿದಾಗ ನಿಮ್ಮ ಬಳಿ ಬಂದಿದ್ದೀವಿ. ಇದನ್ನು ನೀವು ನಮಗೆ ಗೆದ್ದು ಕೊಟ್ಟರೆ ನಿಮಗೆ 20 ಗುಂಟೆ ನಾನು ಇದರಲ್ಲಿ ಕೊಟ್ಬಿಡ್ತೀನಿ. 20 ಗುಂಟೆಗೆಲ್ಲ ಆಗಲ್ಲ, 1 ಎಕರೆ ಕೊಟ್ಬಿಡಿ. ಈ ಕೇಸ್ನ ನಿಮ್ಮ ಕಡೆ ಬರೋವಾಗ ಮಾಡ್ಕೊಡ್ತೀನಿ. ಸರಿ, ಏನೋ ಮಾಡಿ ಮೇಡಮ್, ನೀವು ಪ್ರಯತ್ನ ಮಾಡಿ ಆ ಕೇಸನ್ನು ನನ್ನ ಕಡೆ ಮಾಡ್ಕೊಡ್ತಾರೆ ಮಾಡ್ಕೊಡ್ತೀನಿ. ಓಕೆ, ಸರಿ. ಸರಿ ಮಮ್ಮಿ ಮಮ್ಮಿ. ಗಗನ, ನಿಮ್ಮ ಅಕ್ಕ ಇಲ್ಲಪ್ಪ? ನಾನು ಬೇಗ ಬಂದ್ಬಿಟ್ಟೆ. ಹೌದಾ? ಇವಳ್ಯಾಕೆ ಇನ್ನೂ ಬಂದಿಲ್ಲ? ಮಮ್ಮಿ, ಅಕ್ಕ ಬಂದ್ಲು. ಯಾರಿಗೆ ಕೇಳ್ತಾ ಇರೋದು? ಅಷ್ಟೊಂದು ದಿಮಾಕ ನಿನ್ಗೆ? ಲೇಟಾಗಿ ಬರ್ಬೇಡ ಅಂತ ನೆನ್ನೆನೆ ಹೇಳಿಲ್ವಾ ನಿನ್ಗೆ? ಫ್ರೆಂಡ್ಸ್ ಜೊತೆ ಬರುವಾಗ ಪಾನಿಪುರಿ ಆಳು ಮೂಳು ತಿನ್ಕೊಂಡ್ ಬಂದಿರ್ತಾಳೆ, ಅದಕ್ಕೆ ಲೇಟ್ ಆಗಿರ್ತೈತೆ. ಮಮ್ಮಿ, ಇಷ್ಟೇ ಅದು ನಿನ್ ಮುದ್ದಿನ ಮಗಳಲ್ವಾ ಮಮ್ಮಿ? ನನ್ ಮುದ್ದಿನ ಮಗಳಾಗ್ಬಿಟ್ರೆ ಇಷ್ಟೊಂದು ದಿಮಾಕ ಇವಳಿಗೆ? ಇವಳಿಗೆ ಇಷ್ಟ ಬಂದಂಗೆಲ್ಲ ಇವಳು ಬರ್ಬೇಕಾ? ನಿನ್ ಮಗಳು ದಿಮಾಕೆ. ಮಾಡ್ತೀನಿ ತಡಿ ಇವಳಿಗೆ. ಬಾಯಿ ಮಾತೆ ನೀನೇನು ಕೇಳೋದು? ಪ್ರಿಯಾ, ಪ್ರಿಯಾ, ತಿಂಡಿ ತಗೋ. ಮಮ್ಮಿ, ಅಕ್ಕ ಹೋದ್ಲು. ಏನ್ ಗೊತ್ತಿಲ್ವಲ್ಲೇ, ಅವಳು ಹೋಗ್ಬೇಕಾದ್ರೆ ನನ್ಗೆ ಹೇಳ್ಬೇಕೋ ಬೇಡ ನೀನು? ಏನ್ ಮಕ್ಳಪ್ಪ. ನನ್ನ ಮಗಳನ್ನೇನಾದ್ರೂ ನೋಡ್ದ? ಇಲ್ಲ ಶಕುಂತಲ, 2 ದಿವಸ ನನ್ನ ಮಗಳು ಕಾಣಿಸ್ತಾ ಇಲ್ಲ ನೋಡಿ. ಹೌದಾ? ನಾನು 2 ದಿನದಿಂದ ಸ್ಕೂಲ್ ಹತ್ರ ನೋಡಿದೆ, ಅದಾದ್ಮೇಲೆ ಮತ್ತೆ ನಾನು ನೋಡಿಲ್ಲ ಅವಳನ್ನ. ಅಮ್ಮ ಮನೇಲಿ ಒಂದ್ಸರಿ ವಿಚಾರಿಸ್ಬೇಕಾಗಿತ್ತು. ಯಾಕೆ ಶಕುಂತಲ, ಮನೇಲಿ ಏನಾದರೂ ಸಮಸ್ಯೆನಾ? ಏನಿಲ್ಲ ಗೌರಿ, ನನ್ನ ಮಗಳಿಗೆ ಯಾವಾಗಲೂ 6 ಗಂಟೆಗೆ ಸ್ಕೂಲ್ ಬಿಡ್ತಾ ಇದ್ದೆ. ಅವಳು ನೋಡಿ 6:30, 7 ಗಂಟೆಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ನಾನು 2 ದಿವಸ ಬುದ್ಧಿ ಹೇಳಿದೆ, ಅವಳು ಹೇಳಿದ ಮಾತು ಕೇಳಿಲ್ಲ.
ಮತ್ತೆ 7:30 8 ಗಂಟೆಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. 2 ಮಾತು ಬೈದು ಹೊಡೆದಿದ್ದಕ್ಕೆ ಕೋಪ ಮಾಡ್ಕೊಂಡು ಹೊರಟಿದ್ದಕ್ಕೆ ನಾಳೆ 2 ದಿವಸದಿಂದ ಕಾಣಿಸ್ತಾ ಇಲ್ಲ. ಎಲ್ಲಿದ್ದಳು, ಏನು ಮಾಡ್ಕೊಂಡಿದ್ದಳು, ಊಟ ತಿಂದು ಇಲ್ವೋ ಒಂದು ಗೊತ್ತಿಲ್ಲ. ಅದು ಇಲ್ಲ ಶಕುಂತಲ, ಬೇಜಾರು ಮಾಡ್ಕೋಬೇಡ. ಇವಾಗ ನನ್ಗೆ ಗೊತ್ತಿರೋರೊಬ್ರು ಇದ್ದಾರೆ, ಅವ್ರಿಗೆ ಫೋನ್ ಮಾಡ್ತೀನಿ. ಅವ್ರು ಏನಂತ ಹೇಳ್ತಾರೆ ಮುಂದೆ ನೋಡೋಣ. ಹಾಂ ಬೇಡ, ಇದು ಬೇಡ, ಫೋನ್ ತೆಗೆದ್ರೆ ಮಾತಾಡೋಣ. ಹಲೋ, ಗೋವಿಂದರಾಜ್ ಅವರಾ? ಸರ್, ಇಲ್ಲಿ ನಮ್ಮ ಲಾಯರ್ ಶಕುಂತಲ ಅವ್ರ ಮಗಳು 2 ದಿನದಿಂದ ಕಾಣಿಸ್ತಾ ಇಲ್ಲ, ಮನೆಗೆ ಬಂದಿಲ್ವಂತೆ. ಸ್ವಲ್ಪ ವಿಚಾರಿಸ್ಬೇಕಾಗಿತ್ತಲ್ಲ ಸರ್. ಆದಷ್ಟು ಬೇಗ ವಿಚಾರಣೆ ಮಾಡಿ ಸರ್. ಅವ್ರು ತುಂಬ ಬೇಜಾರಲ್ಲಿದ್ದಾರೆ, ಅಳ್ತಾ ಇದ್ದಾರೆ ಅವರು. ಓಕೆ ಸರ್, ಥ್ಯಾಂಕ್ ಯು ಸರ್. ಇವಾಗ ಹೇಳಿದ್ರಲ್ಲ ವಿಚಾರಣೆ ಮಾಡ್ತೀನಿ ಅಂತ, ಅದ್ರ ಬಗ್ಗೆ ವಿಚಾರಿಸೋಣ. ಅವರೇ ಎಲ್ಲ ತಿಳಿಸ್ತಾರೆ. ಆಮೇಲೆ ಫಸ್ಟು ನಿಮ್ಮಮ್ಮ ಕಾಲ್ ಮಾಡಿ. ಹಾಂ ಗೌರಿ, ನಾನು ಅಮ್ಮನಿಗೆ ಫೋನ್ ಮಾಡಿ ವಿಚಾರಿಸ್ತೀನಿ. ಯಾಕಂದರೆ ಕಾಲ ಬೇರೆ ಸರಿ ಇಲ್ಲ, ಹಾಗಾಗಿ ತುಂಬಾ ಭಯ ಆಗ್ತಾ ಇದೆ. ಫಸ್ಟ್ ಇವಾಗ ಫೋನ್ ಮಾಡಿದ್ವಲ್ಲ ಶಕುಂತಲ, ಅವ್ರಿಗೂ ಹೇಳಿದೀವಲ್ವಾ, ಅವರು ವಿಚಾರಿಸ್ತಾ ಇರ್ತಾರೆ. ನೀನು ಅಷ್ಟೊತ್ತಿಗೆ ಒಂದು ಕೆಲಸ ಮಾಡು, ಅಮ್ಮ ಮನೆಗೆ ಫೋನ್ ಮಾಡು. ನಿನ್ನ ಮೇಲೆ ಕೋಪ ಮಾಡಿಕೊಂಡು 2 ದಿನ ಅಜ್ಜಿ ಮನೆಗೆ ಹೋಗಿರ್ತಾಳೆ. ಎಲ್ಲಿ ಹೋಗ್ತಾಳೆ ನಿನ್ನ ಬಿಟ್ಟು? ನೀನು ಹಿಂಗೆ ಅಳ್ತಾ ಕೂತ್ಕೊಂಡ್ರೆ ಹುಡ್ಕೋದು ಯಾರು ಅಲ್ವಾ? ನೀನು ಧೈರ್ಯವಾಗಿರು, ನಾವು ಹೋಗಿ ಹುಡ್ಕೋಣ, ಪ್ರಯತ್ನ ಮಾಡೋಣ. ಫಸ್ಟು ನಿಮ್ಮಮ್ಮ ಕಾಲ್ ಮಾಡು. ಸರಿ ಗೌರಿ, ನಾನು ಅಮ್ಮನಿಗೆ ಫೋನ್ ಮಾಡಿ ವಿಚಾರಿಸ್ತೀನಿ. ಈಗಲೇ ಮಾಡಿ, ಇದರಲ್ಲೇ ಮಾಡು. ತಗೋ, ಇದರಲ್ಲಿ ಮಾಡು, ಈಗಲೇ ಮಾಡು. ಹಲೋ ಅಪ್ಪ, ಪ್ರಿಯಾ ಬಂದಿದ್ದಾಳಪ್ಪ ಮನೆಗೆ? ಅಲ್ಲಿಗೆ ಬಂದಿದ್ದಾಳಪ್ಪ? ಆಯ್ತಪ್ಪ, ನಾನು ಇವಾಗಲೇ ಮನೆಗೆ ಬರ್ತೀನಿ. ನೋಡ್ದಾ? ಸರಿ ಗೌರಿ, ತುಂಬ ಥ್ಯಾಂಕ್ಸ್. ನಾನು ಇವಾಗಲೇ ಹೋಗಿ ಮಗಳನ್ನ ನೋಡ್ಕೊಂಡು ಬರ್ತೀನಿ. ಶಕುಂತಲ ಕೂತ್ಕೊ ಇಲ್ಲಿ. ಅಲ್ಲ, 2 ದಿನದಿಂದ ಕಾಣಿಸ್ತಾ ಇಲ್ಲ ಅಂತ ಊರೆಲ್ಲ ಓಡಾಡ್ಕೊಂಡಿದ್ಯಾ, ಸುಸ್ತಾಗಿರ್ತೀಯ. ನೀನೇನಕ್ಕೆ ಹೋಗ್ತೀಯಾ? ಒಂದು ಕೆಲಸ ಮಾಡು, ನಿಮ್ಮ ಅಪ್ಪಗೆ ಫೋನ್ ಮಾಡಿ ಕಾಚಿಗೂಡ ರೈಲ್ವೆ ಸ್ಟೇಷನ್ ಕರಿ, ಅಲ್ಲೇ ಕೂತ್ಕೊಂಡು ಮಾತಾಡ್ಬಿಡೋಣ, ಅಲ್ಲೇ ಕ್ಲಿಯರ್ ಮಾಡೋಣ ಸಮಸ್ಯೆನ. ಹಂಗಂತೀಯ? ಸರಿ ಗೌರಿ ಬಾ, ಅಲ್ಲಿ ಅಪ್ಪ ಮಗಳನ್ನ ಕರ್ಕೊಂಡು ರೈಲ್ವೆ ಸ್ಟೇಷನ್ ಹತ್ರ ಬಂದಿರ್ತಾರೆ. ಗೌರಿ, ಫೋನ್ ಕೊಡು, ಅಪ್ಪನಿಗೆ ಫೋನ್ ಮಾಡೋಣ ಬಂದಿದ್ದಾರಂತ. ಅಪ್ಪ, ಕರ್ಕೊಂಡು ಬಂದಿದ್ದೀರಪ್ಪ? ಹಾಂ, ಬರ್ತಾ ಇದ್ದೀನಪ್ಪ. ತಾತ ರೈಲ್ವೆ ಸ್ಟೇಷನ್ಗೆ ಏನು ಕರ್ಕೊಂಬರ್ತಿದ್ಯಾ? ಅಮ್ಮ ಅಲ್ಲಿದ್ದಾರಂತಮ್ಮ, ಅದಕ್ಕೋಸ್ಕರ ಕರ್ಕೊಂಬಂದಿದ್ದೀನಿ. ನಾನು ಬರಲ್ಲ, ಅವಳ ಹತ್ರಗೆ ಏನು ಕರ್ಕೊಂಬಂದಿದ್ದು. ನೋಡು, ನೀನು ಹಂಗೆಲ್ಲ ಮಾತಾಡಬಾರ್ದು. ಎಷ್ಟೇ ಆದರೂ ಎತ್ತಮ್ಮ ಅಲ್ವಾ? ನಾನು ಬರಲ್ಲ, ಅವಳ ಹತ್ರಗೆ ಯಾವತ್ತೂ ನಾನು ಬರಲ್ಲ. ಹಂಗೆ ಅನ್ಬೇಡಮ್ಮ. ಇಲ್ಲಿ ಬಾರಮ್ಮ, ಇಲ್ಲಿ ಇಲ್ಲಿ ಬಾರಮ್ಮ. ಪ್ರಿಯಾ, ಹಂಗೆಲ್ಲ ಮಾಡಬಾರ್ದಮ್ಮ, ಹಂಗೆಲ್ಲ ಹಠ ಮಾಡಬಾರ್ದು. ಪ್ರಿಯಾ ನನ್ನ ಮಾತು ಕೇಳು, ಬಾ ಮಾತಾಡೋಣ, ಬಾ. ಪ್ರಿಯಾ, ನಿಂತ್ಕೋ. ಪ್ರಿಯಾ, ನಿಂತ್ಕೊಮ್ಮ, ಹಂಗೆಲ್ಲ ಹೋಗ್ಬಾರ್ದು, ಮಾತಾಡೋಣ, ನಿಂತ್ಕೋ. ಪ್ರಿಯಾ, ಇಷ್ಟು ಹಠ ಒಳ್ಳೇದಲ್ಲಮ್ಮ. ನೀನು ಇನ್ನ ಚಿಕ್ಕ ಹುಡುಗಿ, ಬಾ ಕೂತು ಮಾತಾಡೋಣ, ಬಾ. ಅವಳ ಮನೆಗೆ ನಾನು ಬರಲ್ಲ, ಬೇಕಾಗಿದ್ರೆ ನಾನು ನಿಮ್ಮ ಮನೆಗೆ ಇರ್ತೀನಿ. ನೋಡಮ್ಮ, ಆಯ್ತು, ನಮ್ಮ ಮನೆಯಲ್ಲೇ ಇರಿಯ, ನೀನು ನಮ್ಮ ಮನೆಯಲ್ಲೇ ಇರಿಯ. ಈಗ ಕೂತ್ಕೊಂಡು ಮಾತಾಡೋಣ, ಬಾ ಹೋಗೋಣ, ಬಾ. ನಾನು ಬರಲ್ಲ. ನನ್ನ ಮಾತು ಕೇಳಮ್ಮ, ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವಾ? ಬಾ ಹೋಗೋಣ, ಬರಮ್ಮ, ಬಾ. ನಾನಂದ್ರೆ ನಿನ್ಗೂ ಅಷ್ಟೇ ಇಷ್ಟ ಅಲ್ವಾ? ಅದಕ್ಕೆ ನನ್ನ ಮಾತು ಕೇಳು. ನನ್ನ ಮಾತು ಕೇಳಿದ್ರೆ ನೀನು ಚೆನ್ನಾಗಾಗ್ತೀಯ, ಅರ್ಥ ಆಯ್ತಾ? ನಾನು ಅವಳ ಮನೆಗೆ ಬರಲ್ಲ. ನಿಮ್ಮ ಮನೆಗೆ ಜಾಗ ಕೊಟ್ಟರೆ ನಿಮ್ಮ ಮನೆಗೆ ಇರ್ತೀನಿ, ಇಲ್ಲಾಂದ್ರೆ ನಿಮ್ಮ ಮನೆಗೆ ಜಾಗ ಕೊಟ್ಟಿಲ್ಲ ಅಂದರೆ ನಾನು ಬೇರೆ ಕಡೆ ಹೋಗ್ತೀನಿ. ನೋಡಮ್ಮ, ನಿನ್ಗೆ ಏನು ಬೇಕೋ ನಾನು ಅದನ್ನು. ನೋಡ್ದಾ, ಮಗಳು ಕಾಣಿಸ್ತಾ ಇಲ್ಲ, ಮಗಳು ಕಾಣಿಸ್ತಾ ಇಲ್ಲ ಅಂತ ಊರೆಲ್ಲ ಹುಡುಕ್ತಾ ಇದ್ದೆ. ನೋಡು, ನಿಮ್ಮ ಅಪ್ಪ ಜೊತೆ ಎಷ್ಟು ಚೆನ್ನಾಗಿ ಬಂದು ಕೂತಿದ್ದಾಳು. ಇವಾಗಾದ್ರೂ ಖುಷಿಯಾಗಿರು, ಬೇಜಾರು ಮಾಡ್ಕೋಬೇಡ. ಹೌದು ಗೌರಿ, ದೇವ್ರು ತುಂಬ ದೊಡ್ಡವನು. ಮತ್ತೆ ನನ್ನ ಮಗಳು ನನ್ನ ನೋಡಂಗೆ ಮಾಡಿದ್ರು ಅಷ್ಟೇ, ಖುಷಿಯಾಗಿರು, ಬಾ. ಪ್ರಿಯಾ, ಯಾಕಮ್ಮ ಹಿಂಗೆ ಮಾಡಿದೆ? ಚಿಚ್ಚಿ ಇವಳು ಬಂದ್ಲು. ಪ್ರಿಯಾ, ಸಮಾಧಾನ ಅಮ್ಮ ತಾನೇ, ಕೂತ್ಕೊಂಡು ಮಾತಾಡಿದ್ರೆ ಆಗುತ್ತೆ. ಕೂತ್ಕೋ, ಸಮಾಧಾನ ಮಾಡ್ಕಮ್ಮ. ಅಲ್ಲಮ್ಮ ಪ್ರಿಯಾ, ನಿಮ್ಮಮ್ಮ ನೋಡಿದ್ರೆ 2 ದಿನದಿಂದ ಊಟ ತಿಂಡಿ ಮಾಡಿದಿರೋ ಊರೆಲ್ಲ ಹುಡುಕ್ತಾ ಇದ್ದಾರೆ. ನೀನು ನೋಡಿದ್ರೆ ಹೀಗೆ ಮಾತಾಡ್ತಿದ್ಯಲ್ಲ ಕಂದ. ನೀನು ಹೀಗೆ ಮಾತಾಡೋದ್ರಿಂದ ನಿಮ್ಮಮ್ಮನ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಗೊತ್ತಾ? ಅರ್ಥ ಮಾಡ್ಕೊಮ್ಮ. ಆಂಟಿ, ನೀವು ಸುಮ್ಮನೆ ಇಟ್ಬಿಡಿ ಆಂಟಿ, ನಮ್ಮ ಬಗ್ಗೆ ಗೊತ್ತಿದ್ದೀರ, ಮಾತಾಡಬೇಡಿ.
ಏನಮ್ಮ ಪ್ರಿಯಾ, ನೀನ್ ಹೀಗೆಲ್ಲ ಮಾತಾಡ್ತೀಯ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ನೀನ್ ಮಾತಾಡ್ತಾ ಇರೋದು ನಿನ್ಗೆ ಸರಿ ಅನ್ಸುತ್ತಾ? ಹೆತ್ತ ತಾಯಿಗೆ ಯಾರಾದ್ರೂ ಈ ರೀತಿ ಮಾತಾಡ್ತಾರಮ್ಮ? ದೊಡ್ಡೋರು, ನಿಮ್ಮ ತಾಯಿ, ಅವ್ರ ಬಗ್ಗೆ ಹೀಗೆಲ್ಲ ಮಾತಾಡ್ಬಾರ್ದಮ್ಮ, ತಪ್ಪಾಗುತ್ತೆ. ನೀವು ಸುಮ್ಮನೆ ಇರಿ ಆಂಟಿ, ನಮ್ಮಮ್ಮ ಬಗ್ಗೆ ನಿಮ್ಗಿನ್ನೂ ಗೊತ್ತಿಲ್ಲ. ಕುಂತಲ, ನಿನ್ ಮಗಳು ಹೀಗೆಲ್ಲ ಮಾತಾಡ್ತಾ ಇದ್ದಾಳೆ? ಅಪ್ಪ, ಏನಪ್ಪ ನಿನ್ನ ಮೊಮ್ಮಗಳು ಹೀಗೆಲ್ಲ ಮಾತಾಡ್ತಿದ್ದಾಳೆ? ತಾಯಿಯನ್ನು ಬೆಲೆನೇ ಇಲ್ದಂಗೆ ಮಾತಾಡ್ತಾ ಇದ್ದಾನಲ್ಲಪ್ಪ. ತಾಯಿ ಅಂತೆ ಮಗಳು, ನಾನು ಏನಮ್ಮ ಮಾಡಲಿ? ಯಾಕೆ ಪ್ರಿಯ ಹಿಂಗಾಡ್ತೀಯ? ನಿನಗೆ ಬುದ್ಧಿ ಹೇಳಿದ್ರೆ ತಪ್ಪಾಯ್ತೇನೆ. ಅಲ್ಲಮ್ಮ, ಹೇಳೋ ರೀತಿಯಲ್ಲಿ ಹೇಳಿದ್ರೆ ಮಕ್ಕಳು ಅರ್ಥ ಮಾಡ್ಕೊತಾರೆ. ಮಕ್ಕಳ ಮನಸ್ಸುಗಳು ಸೂಕ್ಷ್ಮ ಕಣಮ್ಮ. ಅವ್ರನ್ನ ಒಡೆದು ಬೈದು ಬುದ್ಧಿ ಹೇಳಿದ್ರೆ ಅರ್ಥ ಆಗೋದಿಲ್ಲ ಅವರಿಗೆ. ಅರ್ಥ ಆಯ್ತಾ? ಆಯ್ತು, ಸಮಾಧಾನ ಮಾಡಿ ಏನೋ ಮಾತಾಡೋದಾಗುತ್ತೆ. ಬಾ ಕುತ್ಕೋ ಬಾ. ಅಲ್ಲ, ಸಮಾಧಾನವಾಗಿ ಹೇಳು, ಏನಾಯ್ತಮ್ಮ? ಅಪ್ಪ, ಈ ಸ್ಕೂಲು 6 ಗಂಟೆಗೆ ಬಿಡುತ್ತೆ ಅಪ್ಪ. ಇವಳು ನೋಡ್ರೆ 6:06ವರೆಗೆ ಬರ್ತಾಳೆ. ತಾಯಿ ಆದವಳಿಗೆ ಆತಂಕ ಇರಲ್ವೇನಪ್ಪ? ಬರ್ತಾ 7 ಗಂಟೆ 7:07ವರೆಗೆ ಬಂದೆ. ನಾನು ಏನಪ್ಪ ಮಾಡಲಿ? ಅದಕ್ಕೆ 2 ಮಾತು ಬೈದು 1 ಮಾತು ಅನ್ನೋದಕ್ಕೆ ಮನೆ ಬಿಟ್ಟು ಬಂದಿದ್ದಾಳಪ್ಪ. ಅವಳಿಗೆ ಬೈಯೋ ಅಧಿಕಾರನೂ ನನಗಿಲ್ವೇನಪ್ಪ? ಅಳ್ಬೇಡ, ಸಮಾಧಾನ ಮಾಡ್ಕೊ. ನಾನು ಆಕೆಗೆ ಸಮಾಧಾನವಾಗಿ ಬುದ್ಧಿ ಹೇಳ್ತೀನಿ. ಪ್ರಿಯಾ, ಯಾರಾದರೂ ಬೇರೆಯವ್ರು ಬೈದ್ರಮ್ಮ ನಿನ್ನನ್ನು? ಅಮ್ಮನೇ ತಾನೇ ಬೈದಿದ್ದು. ಅಮ್ಮ ಬೈದಿದ್ದಕ್ಕೆಲ್ಲ ಕೋಪ ಮಾಡಿಕೊಂಡು ಯಾರಾದರೂ ಮನೆ ಬಿಟ್ಟು ಬರ್ತಾರೆ ನಮ್ಮ. ಹಾಂ, ನೀನು ಬೆಳೆಯೋ ಹುಡುಗಿ, ತಿಳ್ಕೋಬೇಕಮ್ಮ. ನಿನ್ನನ್ನು ಸ್ಕೂಲಿಗೆ ಕಳಿಸ್ತಾ ಇರೋದು ಏನಕ್ಕೆ ಹೇಳೋ? ನಿನ್ನನ್ನು ಸ್ಕೂಲಿಗೆ ಕಳಿಸ್ತಾ ಇರೋದು ಏನಕ್ಕೆ ಹೇಳೋ? ಶಿಕ್ಷಣ ಪಡ್ಕೊಳ್ಳಿ, ವಿಚಾರಗಳು ತಿಳ್ಕೊಳ್ಳಿ, ದೊಡ್ಡವರು ಚಿಕ್ಕವರು ಗುರುಗಳು ಅನ್ನೋ ಭಯ ಭಕ್ತಿ ಇರಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿನ್ನನ್ನು ಸ್ಕೂಲಿಗೆ ಕಳಿಸ್ತಾ ಇರೋದು. ನೀನು ಅರ್ಥ ಮಾಡ್ಕೋ. ಅರ್ಥ ಆಯ್ತಾ? ಅರ್ಥ ಮಾಡ್ಕೊತೀಯ ತಾನೇ? ಅರ್ಥ ಮಾಡ್ಕೊಂತೀನಿ ತಾತ. ಸರಿ, ನೀವು ಹೇಳ್ದಂಗೆ ಕೇಳ್ತೀನಿ. ಆದರೆ ಒಂದು ಕಂಡೀಷನ್, ನನ್ನನ್ನು ನನ್ನ ಮನೆಗೆ ಹೋದ್ಮೇಲೆ ನನ್ನ ನೋಡಿಬಾರ್ದು, ಬೈಬಾರ್ದು, ನನ್ನನ್ನು ಏನು ಕೇಳಬಾರ್ದು. ಏನಮ್ಮ ಶಕುಂತಲ, ಮಗಳ ಮಾತಿಗೆ ನಿನ್ನ ಉತ್ತರ ಏನು? ಹೇಗಪ್ಪ? ಪ್ರಿಯಾ ನೋಡಮ್ಮ, ನೀನಿನ್ನ ಚಿಕ್ಕ ಹುಡುಗಿ, ಅಮ್ಮನ ಮಾತನ್ನ ಅರ್ಥ ಮಾಡ್ಕೊ. ಸ್ಕೂಲು 6 ಗಂಟೆಗೆ ಬಿಡುತ್ತೆ. 10 ನಿಮಿಷ ಹಂಗೋ ಹಿಂಗೋ ಹೆಚ್ಚು ಕಡಿಮೆ ಮನೆ ಬಂದು ಸೇರ್ಕೊ. ಇವತ್ತು ನೀನು ಹೊರಗಡೆನ ಪ್ರಪಂಚ ನೋಡ್ತಿದ್ದೀಯ, ಟಿ ವಿಗಳಲ್ಲಿ ಪೇಪರ್ಗಳಲ್ಲಿ ಸುದ್ದಿಗಳನ್ನು ವಿಚಾರಗಳು ನೀನು ತಿಳ್ಕೊಂಡಿದ್ದೀಯ. ಆದರೆ ಅಮ್ಮನಿಗೆ ಆತಂಕ ಕೊಡುವಂಥ ವಿಚಾರಗಳು ಬಂದಾಗ ಎಂಥ ತಾಯಿ ಆದರೂ ಬೈತಾರೆ ಮಕ್ಕಳನ್ನು. ಅಷ್ಟಕ್ಕೆಲ್ಲ ಕೋಪ ಮಾಡ್ಕೊಂಡು ಬರೋದು ಹೋಗೋದು, ಎಲ್ಲಂದ್ರೆ ಅಲ್ಲಿ ಇರೋದು ಮಾಡಬಾರ್ದು. ಅರ್ಥ ಆಯ್ತಾ? ಸರಿನಾ? ಸರಿ ತಾತ, ನಾನು ಮನೆಗೆ ಹೋಗ್ತೀನಿ. ಸರಿ ಬಾ ಪ್ರಿಯಾ, ಮನೆಗೆ ಹೋಗೋಣ. ಸಾರಿ ಅಮ್ಮ, ನನ್ನಿಂದ ತಪ್ಪಾಗಿದ್ದೀನಿ ಅನ್ಸುತ್ತೆ, ಆ ಥರ ಎಲ್ಲ ಮಾಡಿ. ಸರಿ ಬಾ, ಇವಾಗ ಮನೆಗೆ ಹೋಗೋಣ. ಇವತ್ತು ಮಾಡಿದ್ದ ತಪ್ಪು ಮತ್ತೆ ಯಾವತ್ತೂ ರಿಪಿಟೇಷನ್ ಆಗಬಾರ್ದು. ಅರ್ಥ ಆಯ್ತಾ? ಅರ್ಥ ಆಯ್ತು. ನೋಡಮ್ಮ, ನೀನು ಅಷ್ಟೇ ಮಕ್ಕಳ ಹತ್ರ ಮಾತಾಡಬೇಕಾದ್ರೆ ಎಚ್ಚರವಾಗಿ ಮಾತಾಡಬೇಕು. ಪ್ರಿಯಾ, ಇನ್ಮೇಲೆ ನಿನ್ನ ಏನೇ ಸಮಸ್ಯೆ ಬಂದು ಈ ತಾತ ಇದ್ದಾನೆ, ಒಂದು ಫೋನ್ ನಿನ್ನ ಸಮಸ್ಯೆಗೆ ನಾನು ಬಂದು ಸ್ಪಂದಿಸ್ತೀನಿ. ಆಯ್ತಮ್ಮ? ಆಯ್ತು. ಮೇಲೆ ಯಾವುದೇ ಕಾರಣಕ್ಕೆ ತಪ್ಪು ನಿರ್ಧಾರ ತಗೋಬಾರ್ದು. ನೀನು ಎಚ್ಚರ. ಸರಿ ತಾತ, ಬಾಯ್. ಬಾಯ್. ಹುಷಾರು ಮಗನೇ, ಹುಷಾರಮ್ಮ. ಹಾಂ, ಹುಷಾರಿಯಾಗಿ ಹೋಗಿ. ಬೇಕೆ ಬಾಯ್ ಆಂಟಿ, ಹೋಗೋಣ.